ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿ ತಾಲೂಕಿನ ಪಾಂಡಮಟ್ಟಿ ವಿರಕ್ತ ಮಠದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಸವ ತತ್ವ ಸಮ್ಮೇಳನ ಹಾಗೆಯೇ ಸಂಗಮನಾಥ ಮತ್ತು ಚನ್ನಬಸವ ಸ್ವಾಮಿಗಳ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ನಿವೃತ್ತ DYSP ರಮೇಶ್ ಹಾಗೆಯೇ BJP ಮುಖಂಡರಾದಂಥ ಮಾಡಾಳ್ ಮಲ್ಲಿಕಾರ್ಜುನ್ ಹಾಗೆಯೇ ಶಾಸಕ ಬಸವಂತಪ್ಪ ಮಾತನಾಡಿದರು. ಹಾಗೆಯೇ ಈ ಸಂದರ್ಭದಲ್ಲಿ ವಿಶ್ವ ದರ್ಶನ ಪತ್ರಿಕೆಯ ಸಂಪಾದಕರಾದಂತಹ SS ಪಾಟೀಲರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಪಾಂಡಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳು ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ವಿಷಯಗಳನ್ನು ಸಂಗ್ರಹಿಸಿ ಇಟ್ಟರು, ಆದರೆ ಇದರಲ್ಲಿ ಸ್ವಲ್ಪ ಮಾತ್ರ ಉಳ್ಕೊಂಡಿದೆ ಅನಿಸುತ್ತೆ ನನಗೆ. ಸಂಪೂರ್ಣ ಉಳ್ಕೊಂಡಿದ್ದ ನಾವೆಲ್ಲ ಓದಿದ್ರೆ ನೋಡಿ. ಇವತ್ತೇನು ಅನ್ನದಾಸೋಹ ಇತ್ತು ಕಾಣುತ್ತೆ. 64 ವಿದ್ಯೆ ಅಂತಾರೆ. 64ನೇ ಒಂದು ಆಚರಣೆ ಮಾಡ್ತಾ ಇದ್ದೀವಿ. ಸಂಗಮನಾಥದ್ದು 19ನೇದು ನಮ್ಮ ಸ್ವಾಮೀಜಿಗಳದ್ದು ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಮಾತ್ರ ಸೇರಿದಿರಿ. ಪ್ರತಿದಿನ ಇಲ್ಲಿ ಬಂದು ಸ್ವಾಮೀಜಿ ಕೈಲಿ ನಿಮ್ಮ ಆಶೀರ್ವಚನ, ನಿಮ್ಮ ಪ್ರವಚನ ಕೊಡಿ ಅಂದರೆ ತಮ್ಮ ಸೋಮ ಜ್ಯೋತಿರ್ಗಮಯ, ಜ್ಯೋತಿ ಬರ್ತಾ ಇದ್ದವನಿಗೆ ಕತ್ಲು ಹೋಗ್ತದೆ, ಆ ರೀತಿ ಹೋಗ್ತಾ ಇತ್ತು. ನಾನು ನಿಮ್ಮ ಕೈ ಒಬ್ಬ ಬಂದಿರ್ತೀವಿ. ಭಾಳ ಜನ ನಮ್ಮ ತಾಯಂದ್ರು ಅಕ್ಕ ತಂಗಿಯರು ಧಾರಾವಾಹಿ ಬಿಟ್ಟು ಬಂದಿದ್ದಾರೆ. ಜಿ ಕನ್ನಡದಲ್ಲಿ ಮತ್ತೆ ಹಾಕೊಂಡು ನೋಡೋಕೆ ಅವಕಾಶ ಇರೋದ್ರಿಂದ ನೀವೆಲ್ಲ ಪುಣ್ಯವಂತರು. 2 ದಿವಸ ಪಾಂಡಮಟ್ಟಿ ಗ್ರಾಮದಲ್ಲಿ, ಇದು ಪಾಂಡಮಟ್ಟಿ ಅಂತ ನಮ್ಮ ಧನಂಜಯ್, ಪಾಂಡಮಟ್ಟಿ ಗ್ರಾಮದಲ್ಲಿ ಇಂಥ ಒಂದು ಅನುಭವವನ್ನು ಕೇಳಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಜೊತೆಯಲ್ಲಿ ಅನೇಕ ಗುರುಗಳ ಆಶೀರ್ವಾದ, ಹಿರಿಯರ ಆಶೀರ್ವಾದ ಮತ್ತು ಜೀವನದ ಅನುಭವವನ್ನು ಹೇಳ್ತಕ್ಕಂಥ ಪರಿಣಿತರನ್ನು ನೋಡೋ ಅಂಥ ಒಂದು ಸುಸಂದರ್ಭ ಇದೆ. ಹಾಗಾಗಿ ಏನು ತೊಂದರೆ ಆಗಲಿಕ್ಕಿಲ್ಲ. ಮತ್ತು ಅನೇಕ ಹಿರಿಯರು, ಯುವಕರು, ಯುವ ಮಿತ್ರರು ಅತ್ಯಂತ ಉತ್ಸಾಹದಿಂದ ಬಂದಿರ್ತಾರೆ. ಪ್ರತಿ ವರ್ಷ ಏನು ಬಸವತತ್ವ ಸಮ್ಮೇಳನ ಮತ್ತು ನಮ್ಮ ಪೂಜ್ಯ ಹಿರಿಯ ಗುರುಗಳ ಸ್ಮರಣೋತ್ಸವವನ್ನು ಈಗಿನ ಗುರುಗಳು ಯಶಸ್ವಿಯಾಗಿ ನಡೆಸ್ತಾ ಬಂದಿದ್ದಾರೆ. ನಮ್ಮ ಗುರುಗಳಿಗೆ ಏನಾಗಿದೆ ಅಂದರೆ ಅಡುಗೆ ಮಾಡೋರು ಅವರೇ, ಬಡಿಸೋರು ಅವರೇ. ನಾವೆಲ್ಲ ಇಲ್ಲಿ ವೇದಿಕೆ ಮೇಲೆ ಬಂದಾಗ ಹಂಗೆ ಮಾಡ್ತೀವಿ ಬುದ್ಧಿ, ಹಿಂಗೆ ಮಾಡ್ತೀವಿ ಬುದ್ಧಿ ಅಂತ ಹೇಳಿ ಹೋಗ್ತೀವಿ. ವೇದಿಕೆ ಇಳಿದು ಹೋದ್ಮೇಲೆ ಮತ್ತೆ ಟಾಟಾ ಬೈ ಬೈ, ಅಲ್ಲದೀವಿ ಬುದ್ಧಿ ಅಂತ ಹೇಳ್ತೀವಿ. ನಾವೆಲ್ಲರೂ ಸೇರಿದಾಗ ಯಾವುದೇ ಸ್ವಾರ್ಥಕ್ಕೋಸ್ಕರ ಮಠ ಇರಲಿಕ್ಕಿಲ್ಲ. ಯಾರಿಗಾಗಿ ಮಾಡ್ತಾರೆ? ಈಗ ಬಸವ ತತ್ವದಲ್ಲಿ ಹೇಳ್ತಾರೆ, ಕೊನೆಗೆ ನಮ್ಮ ರಮೇಶ್ ಅವರು ಹೇಳಿದರು, ಆಕಳಿಗೆ ದೊಡ್ಡ ಹೊಟ್ಟೆ, ನಮಗೊಂದು ಗೇಣು ಉದ್ದ ಹೊಟ್ಟೆ, ಪಕ್ಷಿಗಳಿಗೆ ಸಣ್ಣದು, ಅದು ಕಲ್ಲನ್ನು ತಿಂದುಬಿಡ್ತದೆ, ಬೇಗ ಸತ್ತೋಗ್ತದೆ ಅಂತ. ನಾವೆಲ್ಲರೂ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಮಠ, ನಮಗೆ ನಡೆ ಕಲಿಸಿದ ಬಸವಣ್ಣ, ನುಡಿ ಕಲಿಸಿದ ಬಸವಣ್ಣ ಅಂತೇನು ಹೇಳ್ತೀವಲ್ಲ, ಹಾಗೆ ನಮಗೆ ಸಂಸ್ಕಾರವನ್ನು ಹಿರಿಯ ಜಗದ್ಗುರುಗಳಂತೂ ನಾವೆಲ್ಲಿ ನೋಡಿದ್ರು ಲಿಂಗ ಕಟ್ಟಿದೆಯಾ, ವಿಭೂತಿ ಹಚ್ಚಿದೆಯಾ, ಫಸ್ಟ್ ಅದು, ಆಮೇಲೆ ಅದ್ರ ಒಳಗಿನ ಸತ್ಯಗಳನ್ನು ಆಮೇಲೆ ಅನಾವರಣಗೊಳಿಸೋರು ಗುರುಗಳು. ಈ ಗುರುಗಳು ಕೂಡ ರಾಜ್ಯಾದ್ಯಂತ, ದೇಶಾದ್ಯಂತ ಸುತ್ತರಿದು ನಮ್ಮ ಮಠ, ಪಾಂಡಮಟ್ಟಿ ಮಠ ಇವತ್ತು ಯಾರಿಗಾರು ಗೊತ್ತಿದೆ ಅಂದರೆ, ನಾ ಬೀದರಿಗೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಮದುವೆ ಕಾರ್ಯಕ್ರಮ. ಈ ಒಂದು ಪಾಂಡಮಟ್ಟಿ ಗ್ರಾಮದಲ್ಲಿ ಇವತ್ತು ಅದ್ದೂರಿಯಾಗಿ ಪ್ರಾರಂಭ ಮಾಡಿದ್ದಾರೆ. ಪರಮ ಪೂಜ್ಯರು ಪ್ರತಿ ವರ್ಷವೂ ಸಹ ಈ ಭಾಗದಲ್ಲಿ ಬಸವಣ್ಣನವರ ತತ್ವದ ಅಡಿಯಲ್ಲಿ ಈ ಮಠವನ್ನು ನಿರ್ಮಾಣ ಮಾಡಿ ಇಡೀ ಭಕ್ತ ಸಮುದಾಯಕ್ಕೆ ಬಸವಣ್ಣನವರ ಒಂದು ಆಚಾರ ವಿಚಾರಗಳನ್ನು ಪರಿಕಲ್ಪನೆಯನ್ನು ಮಾಡ್ತಾ ಇದ್ದಾರೆ ಅಂತ ಒಬ್ಬ ಪೂಜ್ಯರು. ಇವತ್ತು ನಾವು ಅನೇಕ ಮಠಗಳನ್ನು ಈ ರಾಜ್ಯದಲ್ಲಿದ್ದಾವೆ. ಅದರಲ್ಲಿ ಸಹ ನಮ್ಮ ಪಾಂಡಮಟ್ಟಿ ಸ್ವಾಮೀಜಿಯವರು ಸಹ ಬಸವಣ್ಣನವರ ತತ್ವವನ್ನು ಚಾಚುದ ಪರಿಕಲ್ಪನೆ ಮಾಡ್ತಕ್ಕಂಥ ಗುರುಗಳು ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳಬೇಕು. ಅಂಥ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಈ ಭಾಗದಲ್ಲಿ ನಡೀತಕ್ಕಂಥದ್ದು ಬಹಳ ಸಂತೋಷ. ಇವತ್ತು ಬಸವ ತತ್ವ ಯಾತಕ್ಕೆ ಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಇವತ್ತು ದೇಶ ಪ್ರಪಂಚದಲ್ಲಿ ಯಾವ ರೀತಿ ಘಟನೆಗಳು ನಡೀತವೆ ಅಂದರೆ, ಇವತ್ತೆಲ್ಲ ಹಿಂಸೆಯ ರೂಪದಲ್ಲಿ ಇವತ್ತೆಲ್ಲ ಎಲ್ಲ ಕಡೆಗೆ ನಾವು ಮಾರ್ಗಗಳನ್ನು ನೋಡ್ತಾ ಇದ್ದೇವೆ.
ಇವತ್ತೆಲ್ಲ ಶಾಂತಿ ಬೇಕು, ಸಮಾನತೆ ಬೇಕು, ಎಲ್ಲರಲ್ಲಿ ಸಹಬಾಳ್ವೆ ಬೇಕಂದ್ರೆ ಅದು ಬಸವ ತತ್ವವಿದ್ದು ಮಾತ್ರ ಈ ಒಂದು ಶಾಂತಿ ಮತ್ತು ಸಮಾನತೆ ಮಾಡಲಿಕ್ಕೆ ಸಾಧ್ಯ. ಆದ್ರಿಂದ ನಾವು ಆದಷ್ಟು ಬಸವ ತತ್ವದ ಒಂದು ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ನಾವು ನಮ್ಮ ಶಾಲೆಯ ಒಂದು ಪಠ್ಯ ಪುಸ್ತಕದಲ್ಲೂ ಸಹ ಎಲ್ಲೋ ಒಂದು ಕಡೆ ಒಂದು ವಚನ ಎರಡು ವಚನ ಇರ್ತದೆ. ಆದರೆ ನಾನು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ, ದಯಮಾಡಿ ಇವತ್ತು ಏನಾದರೂ ಮಕ್ಕಳಿಗೆ ಒಂದು ಜ್ಞಾನ ಬೇಕಂದ್ರೆ ಬಸವಣ್ಣನವರ ವಚನದೇ ಒಂದು ಪ್ರತ್ಯೇಕ ಒಂದು ಪಠ್ಯ ಪುಸ್ತಕದಲ್ಲಿ ಒಂದು ಪುಸ್ತಕವನ್ನು ಏರ್ಪಾಡು ಮಾಡ್ತಕ್ಕಂಥ ವ್ಯವಸ್ಥೆ ಆದರೆ ಅದೊಂದು ಸಬ್ಜೆಕ್ಟ್ ಆದ್ರೆ ಮಾತ್ರ ಮುಂದಿನ ಪೀಳಿಗೆ ಈ ನಾಡಿನಲ್ಲಿ ಶಾಂತಿಯನ್ನ ನೆಲೆಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಶಾಂತಿಯನ್ನ ನಾವು ಬದಿಗಿಡಬೇಕಾಗತ್ತೆ. ಇಲ್ಲ ಧರ್ಮದ ಮಧ್ಯೆ ಸಂಘರ್ಷಗಳು ಜಾಸ್ತಿ ಆಗ್ತವೆ. ಆದ್ರಿಂದ ಮುಂದಿನ ಪ್ರಜೆಗಳಾಗಿರ್ತಕ್ಕಂಥ ಮಕ್ಕಳಿಗೆ ನಾವು ಬಸವಣ್ಣನವರ ತತ್ವವನ್ನು ಎಷ್ಟು ಬಿತ್ತುತ್ತವೋ ಅಷ್ಟು ನಮ್ಮ ನಾಡು, ನಮ್ಮ ದೇಶ ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯ. ಅದರ ಕಡೆಗೆ ಸರ್ಕಾರಗಳು ಗಮನ ಹರಿಸ್ಬೇಕು ಅಂತಕ್ಕಂಥ ನಾನು ಸಹ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ನಾನು ಸಂಬಂಧಪಟ್ಟ ಸಚಿವರ ಹತ್ರ ಮಾತಾಡಿ ಮುಂದಿನ ಒಂದು ಸಾಲಿನ ದಿನಗಳಲ್ಲಾದರೂ ಈ ಒಂದು ವಚನದ ಒಂದು ಪಠ್ಯ ಪುಸ್ತಕದಲ್ಲಿ ಪ್ರತ್ಯೇಕವಾಗಿರ್ತಕ್ಕ ಒಂದು ಸಬ್ಜೆಕ್ಟ್ ಅನ್ನ ಮಾಡಿ ಆ ಒಂದು ಸಬ್ಜೆಕ್ಟ್ಗೆ ಒಂದು ಅಂಕವನ್ನು ಇಟ್ಟರೆ ಆ ಮಕ್ಕಳು ಅದರಲ್ಲಿ ಸಹ ಉತ್ತಮವಾಗಿರ್ತಕ್ಕಂಥ ಆಯ್ಕೆ ಆಗ್ತಕ್ಕಂಥ ಮಕ್ಕಳು ಬರ್ತಾರೆ. ಈ ಹೊರ ಜಗತ್ತಿಗೆ ನಾವು ಒಳ್ಳೊಳ್ಳೆ ಮಕ್ಕಳನ್ನ, ಒಂದು ಗುಣಮಟ್ಟದ ಮಕ್ಕಳನ್ನ ಕೊಡಬೇಕಾಗಿದೆ. ಇವತ್ತು ನಮಗೆ ಮಕ್ಕಳು ಬರ್ತಕ್ಕಂಥ ಕೈಯಲ್ಲಿ ಮೊಬೈಲ್ ಬಂದು ಇವತ್ತು ನಮ್ಮ ಮಕ್ಕಳೆಲ್ಲ ಸಹ ದಾರಿ ತಪ್ಪತಕ್ಕಂಥ ಕೆಲಸ ಆಗಿದೆ. ಅದು ಕೆಲವೊಂದು ಒಳ್ಳೇದಿರ್ಬೋದು, ಅದ್ರ ಕೆಟ್ಟದ್ದು ಇರ್ಬೋದು. ಆದರೆ ನಮ್ಮ ಮಕ್ಕಳು ಜಾಸ್ತಿ ಅದರಲ್ಲಿ ಮಗ್ನರಾಗಿ ಇವತ್ತೆಲ್ಲೋ ಒಂದು ಕಡೆಗೆ ದಾರಿ ತಪ್ಪತಕ್ಕಂಥ ಕೆಲಸ ಆಗ್ತದೆ. ಅದ್ರ ಜೊತೆಗೆ ಮೊಬೈಲ್ ನಡ್ಕೊಂಡು ಬಿಟ್ಟು ನಮ್ಮ ಬಸವಣ್ಣನವರ ವಚನ ಪುಸ್ತಕಗಳನ್ನ ಕೈಯಲ್ಲಿ ಹಿಡಿದ್ರೆ ನಾವು ತಲೆ ಎತ್ತಿ ಅಡ್ಡಾಡುವಂತ ರೀತಿ ಆಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ ಬಯಸ್ತೀನಿ. ಯಾಕಂದ್ರೆ ಬಸವಣ್ಣನ ನಾಡಲ್ಲಿ ನಾವು ಬಸವಣ್ಣನವರನ್ನೇ ನಾವು ಪಾಲನೆ ಮಾಡಿದ್ರೆ ಬಹಳ ನಾವು ಏನೋ ವಂಚನೆ ಮಾಡ್ಕೊಂಡಾಗುತ್ತೆ. ಅದರಿಂದ ನಾವು ದಯಮಾಡಿ ಎಲ್ಲರಲ್ಲೂ ಸಮಾನತೆ, ಜಾತ್ಯತೀತತೆ ಹೋಗ್ಬೇಕಾದ್ರೆ ನಾವು ಬಸವಣ್ಣನ ತತ್ವವನ್ನು ಪಾಲನೆ ಮಾಡಬೇಕು. ನಮ್ಮ ಇಂಥ ಮಠಗಳು ಇವತ್ತು ನಮ್ಮ ಶರಣ ಲಿಂಗಾಯತ ಮಠಗಳು ಇವತ್ತೇನಾದರೂ ಈಗ ರಾಜ್ಯದಲ್ಲಿ ಇದಾವಂದ್ರೆ ಅದು ಅನ್ನದಾಸೋಹ, ಅಕ್ಷರ ದಾಸೋಹ ಕೊಡುವಂಥ ಮಠಗಳು ಯಾವ್ರಿದ್ರೆ ಅದು ಲಿಂಗಾಯತ ಮಠಗಳು ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳಬೇಕಾದ್ರೆ ಹಿಂದಿನ ಕಾಲದಿಂದಲೂ ಸಹ ಇರ್ಬೋದು. ನಮ್ಮ ಮುರುಘಾ ಮಠ ಇರ್ಬೋದು, ಸಿರಿಗೇರಿ ಮಠ ಇರ್ಬೋದು, ಅನೇಕ ಮಠಗಳು, ಹುಬ್ಬಳ್ಳಿ ಮಠ ಇರ್ಬೋದು, ಇವೆಲ್ಲವೂ ಸಹ ವಿರಕ್ತ ಮಠಗಳು ಏನಿದ್ದಾವಲ್ಲ ಎಲ್ಲವೂ ಸಹ ದಾಸೋಹ ಮತ್ತು ಅಕ್ಷರ ಜ್ಞಾನವನ್ನು ಕೊಡ್ತಕ್ಕಂಥ ಮಠಗಳು. ಇಂಥ ಒಂದು ಕಡೆಗೆ ಗಮನ ಕೊಡಬೇಕು. ಕಮರ್ಷಿಯಲ್ ಅನ್ನು ಬಿಟ್ಟು ಸೇವಾ ಮನೋಭಾವದ ಕಡೆಗೆ ಹೋಗ್ತಕ್ಕಂಥ ಮಠಗಳು ಜಾಸ್ತಿ ಇದ್ದಾವೆ ನಮ್ಮ ಭಾಗದಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಸಹ ತಡವಾಗಿ ಬಂದೆ. ಅಲ್ಲಿ ಕಾರ್ಯಕ್ರಮ ಕೈ ಬಿಡಿ. ಆ ಗೂಡು ಕಟ್ಟಿತ್ತ ಕಂಡೆ. ಆ ಗೂಡಿನೊಳಗೆ ಒಬ್ಬ ಹೆಂಗಸು ಉಯ್ಯಾಲೆ ಆಡುತ್ತಿದ್ದದ್ದನ್ನು ಕಂಡೆ. ಉಯ್ಯಾಲೆ ಹರಿದು ಹೆಂಗಸು ನೆಲಕ್ಕೆ ಬಿದ್ದು ಸತ್ತೊಡೆ ಪ್ರಾಣಲಿಂಗವು ಕಾಣ ಹೊಂದಿತ್ತು ಗುಹೇಶ್ವರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಬೆಳಗಿನ ವಚನ. ಈ ಪ್ರಪಂಚ ಏನೈತಲ್ಲ, ಜಗತ್ತು ಇದೊಂದು ಅರಳಿ ಮರ ಇದ್ದಂಗೆ. ಸುಮ್ಮನೆ ಸ್ಥೂಲವಾಗಿ ನೋಡಿದ್ರೆ ಅದೊಂದು ಅರಳಿ ಮರ ಇದ್ದಂಗೆ.
ಆ ಮರದೊಳಗ ಬಹಳಷ್ಟು ಹಕ್ಕಿಗಳು ಗೂಡಿ ಕಟ್ಟಿರ್ತಾವು, ಆದ್ರೆ ಒಂದು ಹಂಸ ಪಕ್ಷಿನೂ ಗೂಡು ಕಟ್ಟಿದೆ. ನೀವೆಲ್ಲ ಕಟ್ಕೊಂಡಿದ್ದೀರ ಮನೇನ?